ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಚಕ್ಲಿ ಮುರುಕು. ನೋಡಿ, ಇದನ್ನು ನಾವು ಕೇವಲ ಒಂದು 15 ನಿಮಿಷದಲ್ಲಿ ಈ ಥರ ಒಂದು ಬೌಲ್ ತುಂಬುವಷ್ಟು ಅಥವಾ ಒಂದು ಪ್ಲೇಟ್ ತುಂಬುವಷ್ಟು ಚಕ್ಲಿ ಮುರುಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಮಕ್ಕಳು ಏನಾದರೂ ಮಾಡಿಕೊಡಿ ಅಂತ ಸ್ನ್ಯಾಕ್ಸ್ನ ಕೇಳಿದಾಗ ಇದನ್ನು ನಾವು ಒಂದು 10ರಿಂದ 15 ನಿಮಿಷಗಳಲ್ಲಿ ಮಾಡ್ಬೋದು. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ಅಂತ. ಸೊ ಇದನ್ನು ಈಗ ಯಾವ ರೀತಿ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ನೋಡಿ, ಸೊ ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾವು 1.5 ಲೋಟದಷ್ಟು ನೀರನ್ನು ಹಾಕ್ಕೋಬೇಕು. ಅಂದರೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು. ನಾನಿಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಮುಚ್ಚಬೇಕು. ಅದಾದಮೇಲೆ ನೆಕ್ಸ್ಟು ನೀರು ಮಳ್ತಾ ಇದ್ದಾಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳು ಅಂತಾರಲ್ಲ, ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಇಷ್ಟು ಪದಾರ್ಥಗಳನ್ನು ಹಾಕಿ ಒಂದು 2 ನಿಮಿಷ ಕುದೀತಾ ಇದ್ದಾಗ ಇದಕ್ಕೆ ನಾವು 1 ಬೌಲಷ್ಟು ಅಕ್ಕಿನ ಹಾಕ್ಕೋಬೇಕು. ಅಕ್ಕಿ ಹಿಟ್ಟಿರುತ್ತಲ್ಲ, ಇದನ್ನು ನೀವು ಇದು ಹಾಕಿದ್ದ ಮೇಲೆ 1 ಬೌಲಷ್ಟು ಅಂದರೆ 1/4 ಭಾಗದಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು. 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡ್ರೆ 1/4 ಭಾಗದಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು. ಇದಕ್ಕೆ ಈ ಮೈದಾ ಹಿಟ್ಟೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಇದನ್ನು ಹಾಕೋದ್ರಿಂದ ಚಕ್ಲಿ ತುಂಬ ಚೆನ್ನಾಗಿ ಬರ್ತವೆ. ಸೊ ಅಷ್ಟೇ ಕ್ರಿಸ್ಪಿಯಾಗೂ ಇರ್ತವೆ. ಸೊ ಇದನ್ನು ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಗ್ಯಾಸನ್ನು ಆಫ್ ಮಾಡಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಇದನ್ನು ಈ ಮಿಕ್ಸ್ ಮಾಡಿರ್ತಕ್ಕಂತಹ ಪದಾರ್ಥನ ಒಂದು ದೊಡ್ಡ ಬೌಲ್ಗೆ ತೆಗಿಬೇಕು. ಈ ಥರ ಒಂದು ದೊಡ್ಡ ಬೌಲ್ಗೆ ತೆಗೆದುಬಿಟ್ಟು ಅದು ಸುಡ್ತಾ ಇರುತ್ತಲ್ಲ, ಸೊ ಅದಕ್ಕೆ ಒಂದು ನಿಮಿಷಗಳ ಕಾಲ ಬಿಟ್ಟು, 1 ಅಥವಾ 2 ನಿಮಿಷಗಳ ಕಾಲ ಬಿಟ್ಟು ಸ್ವಲ್ಪ ಬೆಚ್ಚಗಿದ್ದಾಗ ಇದನ್ನು ನೀಟಾಗಿ ಈ ಥರ ನಾದ್ಕೋಬೇಕು. ಇದೆಲ್ಲ ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ನಾದ್ಕೋಬೇಕು. ಇವಾಗ ಬಿಸಿ ನೀರನ್ನು ಚೆನ್ನಾಗಿ ಕಾಯಿಸಿ ಅದನ್ನು ಇದಕ್ಕೆ ಹಾಕಬೇಕು. ನೋಡಿ, ಇವಾಗಲೇ ನಾವು ಕರೆಕ್ಟಾಗಿ ಇಟ್ಟು ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ಅದಕ್ಕೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು. ನಾವು ಚಕ್ಲಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಅದು ಮೇಲ್ಗಡೆ ನಾವು ಚಕ್ಲಿ ಒತ್ತಿದಾಗ ಅದ್ರಗಡೆ ಮುಳ್ಳಾಗಿರ್ಬೋದು ಅಥವಾ ನೀಟಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ನೋಡಿ, ನೀರನ್ನು ನೀವು ನೋಡಿಕೊಂಡು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಈ ಥರ ನಾದಬೇಕು. ನೀವು ಇದನ್ನು ಚೆನ್ನಾಗಿ ನಾದಿದ ತಕ್ಷಣವೇ ನೀವು ಚಕ್ಲಿ ಒರಳಿಗೆ ಹಾಕಿ ಇದನ್ನು ನೀವು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಸೊ ನೋಡಿ, ಈ ಥರ ಚೆನ್ನಾಗಿ ನಾದಿದ ಮೇಲೆ ಚಕ್ಲಿ ಒರಳಿಗೆ ನೀಟಾಗಿ ಸುತ್ತಲೂ ಎಣ್ಣೆನ ಹಚ್ಕೊಂಡು ಚಕ್ಲಿ ಮಾಡುವಂತಹ ಬಿಲ್ಲೆನ ಇಟ್ಕೋಬೇಕು. ಇಟ್ಬಿಟ್ಟು ಇದು ತುಂಬುವಷ್ಟು ಚಕ್ಲಿ ಹಿಟ್ಟನ್ನು ನೀಟಾಗಿ ನಾದಿರ್ತಕ್ಕಂಥ ಚಕ್ಲಿ ಹಿಟ್ಟನ್ನು ಇದಕ್ಕೆ ತುಂಬಬೇಕು. ಸೊ ನೋಡಿ, ಇದನ್ನು ತುಂಬ ಈಸಿಯಾಗಿ ನಾವು ಮಾಡ್ಬೋದು. ಅಕ್ಕಿ ಹಿಟ್ಟನ್ನು ನೀವು ಮೊದಲಿಗೆ ತೊಳೆದ್ಬಿಟ್ಟು ಅದನ್ನು ನೀಟಾಗಿ 1 ದಿನಗಳ ಕಾಲ ಫ್ಯಾನ್ ಗಾಳಿಯಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಅದೆಲ್ಲ ಒಣಗಿದ ಮೇಲೆ ಅದನ್ನು ನೀವು ಮಿಲ್ಲಿಗಾದರೂ ಆಗಿರ್ಬೋದು, ಸ್ವಲ್ಪ ಇದ್ದರೆ ಮಿಕ್ಸಿಯಲ್ಲೇ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಹಿಟ್ಟನ್ನು ತಯಾರಿಸ್ಕೋಬೇಕು. ಜರಡಿ ಸಹಾಯದಿಂದ ಅದನ್ನು ಜರಡಿ ಹಿಡಿದು ತಗೋಬೇಕು. ನೆಕ್ಸ್ಟ್ ನೋಡಿ, ಕಾದಿರ್ತಕ್ಕಂಥ ಎಣ್ಣೆಯಲ್ಲಿ ಈ ಚಕ್ಲಿನ ನೀವು ಇದೇ ಶೇಪು ಬೇಕು ಅಂತ ಏನಿಲ್ಲ, ಸುಮ್ಮನೆ ಈ ಥರ ಎಣ್ಣೆ ಎಷ್ಟು ಹಿಡಿಯುತ್ತೋ ಚಕ್ಲಿ ಅಷ್ಟನ್ನು ನೀಟಾಗಿ ಒತ್ತಬೇಕು. ಸೊ ನೋಡಿ, ಇದೇ ಶೇಪ್ ಬೇಕು ಅಂತ ಇಲ್ಲ, ಈ ಥರ ನೀಟಾಗಿ ಒತ್ತಿಬಿಟ್ಟು ಅದು ಎಲ್ಲ ನೀಟಾಗಿ ಮೇಲೆ ಎಣ್ಣೆ ಎಲ್ಲ ಬಬಲ್ಸ್ ಬರ್ತಿದೆಯಲ್ಲ ಅದೆಲ್ಲ ಕಮ್ಮಿ ಆಗಬೇಕು. ಅಲ್ಲಿವರೆಗೂ ಬಿಟ್ಟು ಅದಾದಮೇಲೆ ಮತ್ತೆ ಈ ಕಡೆ ಅದನ್ನು ತಿರುಗಿಸ್ಬಿಟ್ಟು ಆ ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಕ್ಕೋಬೇಕು. ನಿಮಗೆ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಇದನ್ನು ಚಕ್ಲಿ ಒರಳನ್ನು ಒತ್ತೋಕ್ಕೆ ಕಷ್ಟ ಆಯಿತು ಅಂದರೆ ಈ ಥರ ಒಂದು ಪ್ಲೇಟಿನ ಮೇಲೆ ನೀವು ಈ ಥರ ರೌಂಡ್ ಶೇಪಲ್ಲಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚಕ್ಲಿನ ಹಿಂಗೆ ಒತ್ತಿಬಿಟ್ಟು ಹಿಂಗೆ ಕೈಯಿನ ಸಹಾಯದಿಂದನೇ ತೆಗೆದು ಎಣ್ಣೆಯಲ್ಲಿ ಹಾಕ್ಬೋದು. ಸೊ ನೋಡಿ,
ತೋರಿಸ್ತಾ ಇದ್ದೀನಲ್ಲ, ಈ ಥರ ಎಡ್ಜಲ್ಲಿ ಸ್ವಲ್ಪ ಈ ಥರ ಗಟ್ಟಿಯಾಗಿ ಒತ್ತಿಬಿಟ್ಟು ನೆಕ್ಸ್ಟು ಈ ಥರ ಕಾದಿರ್ತಕ್ಕಂಥ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದರೆ, ಸೊ ಇದು ಕೂಡ ನಿಮಗೆ ಈಸಿಯಾದ ಮೆಥಡು. ಇದೇ ಥರ ನಿಮಗೆ ಎಷ್ಟು ಹಿಟ್ಟು ಕಲಿಸ್ಕೊಂಡಿದ್ದೀರಲ್ಲ ಅಷ್ಟು ಹಿಟ್ಟನ್ನು ನೀಟಾಗಿ ಚಕ್ಲಿಗಳಲ್ಲಿ ಒತ್ಕೊಂಡು ಅದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ಗರಿಗರಿಯಾಗಿರುವಂತಹ ತುಂಬ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಚಕ್ಲಿ ಮುರುಕು ರೆಡಿ ಆಯಿತು. ಸೊ ಮಕ್ಕಳು ಕೇಳ್ತಾರಲ್ಲ, ಸೊ ಇದನ್ನು ಒಂದು 10ರಿಂದ 15 ನಿಮಿಷದಲ್ಲಿ ಇದನ್ನು ನಾವು ಮಾಡಿಕೊಡ್ಬೋದು. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನೋಡಿ, ಈ ಥರದ ಒಂದು ಬಾಕ್ಸಲ್ಲಿ ನಾವು ಇದನ್ನು ಹಾಕಿ 1 ತಿಂಗಳುಗಳ ಕಾಲ ಇಟ್ಟರು ಕೂಡ ಒಂದು ಚೂರು ಚಕ್ಲಿ ಹಾಳಾಗಲ್ಲ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಪೇಜ್ನ ಲೈಕ್ ಮಾಡಿ. ಥ್ಯಾಂಕ್ ಯು.